ಇವತ್ತು ಒಬ್ಬ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಮೊಮ್ಮಗ ಸಮರ್ಥ ಕೂಡ ಒಬ್ಬ ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು ಅಂತ ಜನರು ಕೊಂಡಾಡ್ತಾಯಿದ್ರು. ನಾನು ಹೋಗಿದ್ದೆ ಅಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಜನ ಹೇಳ್ತಾಯಿದ್ರು ಏನಂದರೆ ಸಮರ್ಥ ಭಾಳ ಸರಳ ಇದ್ದಾನೆ, ಶ್ರೀಮಂತರ ಮನೆ ಹುಡುಗ ಅಂತ ಅನಿಸಲ್ಲ, ಅವನು ಚಪ್ಪಲಿನೂ ಹಾಕಲ್ಲ ಕಾಲಲ್ಲಿ, ಎಲ್ಲ ಕಡೆ ಬಂದು ನಾವೇನು ಹೇಳಿದ್ರೆ ಕೇಳ್ತಾನೆ, ಎಲ್ಲರ ಜೊತೆ ಬೆರೀತಾನೆ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾನೆ ಅಂತಕ್ಕಂಥ ಭಾವನೆಯಿಂದನೂ ಕೂಡ ಜನರಿದ್ದಾರೆ. ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಯಾವಾಗ ಯುವಕರನ್ನು ಬೆಳೆಸ್ತೀವಿ, ಒಳ್ಳೆಯ ಗುಣ ಇರ್ತಕ್ಕಂಥವ್ರಿಗೆ, ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅಂತ ಹುರುಪಿರ್ತಕ್ಕಂಥವ್ರಿಗೆ ನಾವು ಒಂದು ವೇಳೆ ಪ್ರೋತ್ಸಾಹ ಮಾಡಿದರೆ ಅವರು ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ನಾವು ವಿರಳತೆಯನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಭಾಳ ಅತಿ ಸರಳವಾಗಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ನಿಮ್ಮ ಆಶೀರ್ವಾದಗೋಸ್ಕರ ಬಂದಿದ್ದಾನೆ. ನೀವು ಅವನಿಗೆ ಆಶೀರ್ವಾದ ಮಾಡಿದರೆ ಈ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ಉತ್ತಮ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನೀವು ಒಂದು ಸರಿ ಚಾನ್ಸ್ ಕೊಡ್ಬೋದು, ಆದರೆ ಎರಡನೇ ಸರಿ ಗೆಲ್ಲಬೇಕಾದ್ರೆ ಅವರ ಪರಿಶ್ರಮ, ಅವರ ಅರ್ಹತೆ ಮತ್ತು ಅವರ ಜನರ ಜೊತೆ ಬಾಂಧವ್ಯ ಅದು ಭಾಳ ಮುಖ್ಯ ಆಗುತ್ತೆ. ಅದು ಮುಂದೆ ಅವನಿಗೆ ಅವಕಾಶ ಕೊಟ್ಟು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ.